ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. They have been able to reach the highest domestic value addition at about 38 to 40%. That range, let's say 40%. We are within 10 years, we have already reached about 20%. Now we must target doubling this in the coming 5 years by having the passive components as well as active components. Active components through the semiconductor mission and passive components through the electronics component manufacturing scheme. This particular scheme, which has outlay of 22,919 crore rupees, will be directly generating 91,600 direct employment and 4,56,000 crore additional production and about investment of 59,350 crore, about close to 60,000 crore ka investment. Practically the entire industry is very keen, ready to start the investment across the country, all states, and the state governments are also very eager to welcome the industries, क्योंकि ये एक ऐसा सेक्टर है जिसमें पहली बात तो क्लीन है, कोई एनवायरमेंटल इम्पैक्ट नहीं है, फैक्ट्रीज लुक लाइक ऑफिसेज. Second, lot of women employees get the opportunities. जैसे I have visited about 5-6 plants by now. Majority of the employees are women employees. और गांव से पढ़ी हुई, कम पढ़ी हुई, स्कूल से 10th पढ़ी हुई या 12th पढ़ी हुई बहनें, they are able to get good opportunities here. ಅದರ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾತಾಡ್ತಾರೆ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂಥ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಟಾರ್ಗೆಟ್ ಅನ್ನೋ ಪ್ರಶ್ನೆ ಇಲ್ಲ. ಈ ಥರದ ಏನೇ ಬೆಳವಣಿಗೆ ಆದರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಭಾಳ ಆತ್ಮೀಯರಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲೂ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕುರಿತಂತೆ ಇದಿಷ್ಟರಲ್ಲೇ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಉತ್ತರವನ್ನು ಕೊಡ್ತಾರೆ. ಹಾಲಿನ ದರ ವಿಪರೀತವಾಗಿ ಹೆಚ್ಚು ಮಾಡಿದ್ದಾರೆ. ಈಗ ಒಂದು 6 ತಿಂಗಳ ಕೆಳಗಡೆ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರು, ಈಗ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಬಡವರ ಬೆನ್ನುಮೂಳೆಯನ್ನು ಮುರಿತಕ್ಕಂಥ ಸರ್ಕಾರ ಆಗಿದೆ. ಓಕೆ, ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಇದನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ರೈತರಿಗೆ ಈ ಹಣವನ್ನು ಕೊಡೋದಕ್ಕೆ ಮಧ್ಯಮ ವರ್ಗದವರ, ಬಡವರ ಬೆನ್ನುಮೂಳೆಯನ್ನು ಮುರಿದೇ ರೈತರಿಗೆ ಕೊಡಬೇಕಾ? ಇದು ಸರ್ಕಾರ ನಡೆಸುವಂತ ರೀತಿನೇ ಇದಲ್ಲ. Thanks to you and equity. Thank you one and all. IMF के नए आंकड़े सामने आए। आंकड़े कहते हैं
कि भारत दुनिया की एकमात्र मेजर इकोनॉमी है जिसने 10 वर्षों में अपने जीडीपी को डबल किया है। बीते दशक में भारत ने $2 लाख करोड़ अपनी इकोनॉमी में जोड़े हैं। जीडीपी का डबल होना सिर्फ आंकड़ों का बदलना मात्र नहीं, इसका इम्पैक्ट देखिए। 25 करोड़ लोग गरीबी से बाहर निकले हैं और ये 25 करोड़ लोग एक नियो मिडिल क्लास का हिस्सा बने हैं। ये नियो मिडिल क्लास एक प्रकार से नई जिंदगी शुरू कर रहा है, ये नए सपनों के साथ आगे बढ़ रहा है, हमारी इकोनॉमी में कंट्रीब्यूट कर रहा है और उसको वाइब्रेंट बना रहा है। आज दुनिया की सबसे बड़ी युवा आबादी हमारे भारत में है। ಟಿಪ್ಸಿ ಕೇಂದ್ರ ಬಂಧುಗಳ ಸಮಾರಂಭ ಆಮೇಲೆ ಇರೋದಿಲ್ಲ. ಅದಕ್ಕೆ ಈ ಬಸ್ಸು AC ಬಸ್ಸು ಮತ್ತು ನಾನ್ AC ಬಸ್ಸಿಗೆ 30 ಬಸ್ಸಿಗೆ ಟೆಂಡರ್ ಕರೆದಿದ್ದಾರೆ. ಅದರಲ್ಲಿ ಇದು ಅನುಕೂಲ ಇದಾಗುತ್ತೆ ಅಂತೇಳಿ ಮತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಬಜೆಟಲ್ಲಿ ಮೊದಲು 1000 ಬಸ್ಸು GCC ಮಾಡಲ್ಲ ಅಂತ ಹೇಳಿದ್ರು. GCC ಅಂದರೆ ಪ್ರೈವೇಟ್ ಬಸ್ನ ತಗೊಂಡು ಓಡಿಸಿ ಅಂತ ಹೇಳಿದ್ರೆ ನಾನು ಒಪ್ಪಲಿಲ್ಲ. GCC ಮಾಡಲ್ ಬೇಡ, ಅದು ನನಗೆ ನಮ್ಮ ಸಂಸ್ಥೆಗಳೇ ಕೊಂಡ್ಕೋಬೇಕು, ಅದಕ್ಕೆ ಹಣ ಕೊಡಿ ಅಂತ ಕೇಳಿದ್ಮೇಲೆ ಕೊನೆ ದಿನ ಬಜೆಟಲ್ಲಿ 2000 ಬಸ್ಸಿಗೆ ತಗೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆ ಕೂಡ ರಾಜ್ಯ ಸರ್ಕಾರನ ಬಳಸುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.